ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಹೆಮ್ಮೆಯಾದ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರೇ, ವೇದಿಕೆ ಮೇಲಿರೋ ಹಿರಿಯರೇ, ಈ ಕ್ಷೇತ್ರದ ಅರಸರೇ, ಇವತ್ತಿನ ಸನ್ಮಾನಿತರೇ, ವಿದ್ಯಾರ್ಥಿಗಳೇ, ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಜನಾರ್ದನ್ ಸರ್ ಈ ಹನುಮಂತನ ಹೃದಯ ತೆಗೆದ್ರೆ ರಾಮ ಕಾಣ್ತಾನಂತಲ್ಲ, ಆತರ ಜನಾರ್ದನ್ ಅವ್ರ ಹೃದಯ ತೆಗೆದ್ರೆ ಒಳಗಡೆ ಸಿರಿ ಲೋಗೋ ಕಾಣುತ್ತೆ. ಅಷ್ಟು ಸಿರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರು ಸಿರಿಯನ್ನ 2 ವರ್ಷ ಆಯ್ತು ನಮ್ಮ ಈ ಬ್ರ್ಯಾಂಡ್ ಅಂಬಾಸಿಡರ್ ಶುರುವಾಗಿ. ಪ್ರತಿ ಕ್ಷಣ ಸಿರಿಯನ್ನ ಹೇಗೆ ಬೆಸ್ಟ್ ಬ್ರ್ಯಾಂಡ್ ಆಫ್ ಕರ್ನಾಟಕ ಅಥವಾ ಇಂಡಿಯಾ ಮಾಡೋದ್ರ ಯೋಚನೆಯಲ್ಲೇ ಇರ್ತಾರೆ. ಥ್ಯಾಂಕ್ ಯು ಜನಾರ್ದನ್ ಅವರೇ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಅಂಡ್ ಬಹಳ ಖುಷಿ ಆಗ್ತಿದೆ. ಈ ಇಡೀ ಸಮಾರಂಭ 63,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬುಕ್ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅರಸರು. ನಮ್ಮಮ್ಮ ಹೇಳೋರು, ನೀವು ಒಂದು ಮಾವಿನ ಬೀಜ ಹಾಕಿದ್ರೆ ಆ ಮಾವಿನ ಮರದಿಂದ ಒಂದೇ ಒಂದು ಮಾವಿನ ಹಣ್ಣು ಬರೋದಿಲ್ಲ, 100 ಮಾವಿನ ಹಣ್ಣು ಕೊಡುತ್ತದು, 1000 ಮಾವಿನ ಹಣ್ಣು ಕೊಡುತ್ತೆ. ಅದೇ ತರ ನೀವು ಒಂದು ಒಳ್ಳೆ ವಿಷಯ ಮಾಡಿದ್ರೆ ನಿಮಗೆ 100 ಒಳ್ಳೆ ವಿಷಯಗಳಾಗುತ್ತೆ, ನಿಮಗೆ 3 ಒಳ್ಳೆ ವಿಷಯಗಳು ಬರುತ್ತೆ ಅಂತ ಹೇಳೋರು ಅಮ್ಮ. ಹಾಗಾಗಿ ಸರ್, ನೀವು ಮಾಡ್ತಿರೋ ಈ ಧರ್ಮ ಕಾರ್ಯದಿಂದ ನಿಮಗೆ, ನಿಮ್ಮ ವಂಶದವರಿಗೆ, ನಿಮ್ಮ ಗ್ರಾಮಕ್ಕೆ ಅದ್ಭುತವಾದ ಒಳ್ಳೆ ವಿಷಯಗಳು ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್. ಇನ್ನು ಕಾವ್ಯಂದ್ರು, ನಾನು ಮೊನ್ನೆ ಪೇಪರ್ ನೋಡ್ತೀನಿ, ಈ ಕಡೆ ಸಿಎಂ ಆ ಕಡೆ DCM ಬಂದಿದ್ದಾರೆ ಧರ್ಮಸ್ಥಳಕ್ಕೆ. ಅದಕ್ ಮುಂಚೆ ಪೇಪರ್ ನೋಡಿದೆ, ಪ್ರಧಾನಿ ಮಂತ್ರಿ ಅವರು ಬಂದಿದ್ರು. ಹೀಗೆ ನೋಡಿ, ರಾಜಕಾರಣಿಗಳು ಒಂದ್ ಕಡೆ, ಚಿತ್ರನಟರು ಒಂದ್ ಕಡೆ, ಯುವಕರು ಒಂದ್ ಕಡೆ, ಗೃಹಿಣಿಯರು ಒಂದ್ ಕಡೆ, ಗೃಹಸ್ಥರು, ಹೀಗೆ ಎಲ್ಲರನ್ನು ಸೆಳೆಯುವಂತ ಅದ್ಭುತವಾದಂತ ಮಹಿಮೆ ಇರುವಂತ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ. ಆ ಧರ್ಮಸ್ಥಳವನ್ನ, ಆ ಮಹಿಮೆ ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ರಾಜಋಷಿಯಾದ ನಮ್ಮ ವೀರೇಂದ್ರ ಹೆಗ್ಗಡೆಯವರು. ಆ ಪದ ಎಷ್ಟು ಚೆನ್ನಾಗಿ ನೋಡಿ, ರಾಜ ಋಷಿ ಅಂದ್ರೆ, ಋಷಿ ಅಂದ್ರೆ ಬೇರೆ. ಋಷಿ ಅಂದ್ರೆ ಏನು? ಧಾರ್ಮಿಕ ಮನಸ್ಥಿತಿ ಅಥವಾ ಆಧ್ಯಾತ್ಮಿಕ ಮನಸ್ಥಿತಿ, ಯೋಗ, ಧ್ಯಾನ, ಅವ್ರನ್ನ ಋಷಿ ಅಂತ ಕರಿತೀವಿ. ರಾಜ ಅಂದ್ರೆ ಯಾರು? ನಿಮ್ಮನ್ನೆಲ್ಲ ಕಾಪಾಡೋರು, ನಿಮ್ಮ ಹಿತಕ್ಕಾಗಿರೋರು, ವೈರಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡೋರು. ಇದು ಬೇರೆ ರೋಲು, ಅದು ಬೇರೆ ರೋಲು. ಇದು ಬೇರೆ ಪಾತ್ರ, ಅದು ಬೇರೆ ಪಾತ್ರ. ಎರಡು ಒಂದೇ ವ್ಯಕ್ತಿಯಲ್ಲಿ ಸಿಗೋದು ಬಹಳ ಬಹಳ ಅಪರೂಪ. ಅವರೇ ವೀರೇಂದ್ರ ಹೆಗ್ಗಡೆಯವರು. ಹಾಗಾಗಿ ನಾನು ಹಲವು ವ್ಯಕ್ತಿಗಳನ್ನ ನೋಡಿದೀನಿ, ಸಾಧಕರ ಬಗ್ಗೆ ನಿಮ್ಮ ಕಥೆಗಳನ್ನ ಹೇಳಿದೀನಿ. ನಾನು ನೋಡಿದಂತ ಅಪರೂಪದ ವ್ಯಕ್ತಿ ಅಂದ್ರೆ ವೀರೇಂದ್ರ ಹೆಗ್ಗಡೆಯವರು. ಒಂದು ಲೈಫ್ ಟೈಮ್ ಅಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಕ್ಕಾಗುತ್ತಾ ಅಂತ ನನಗೆ ಅಚ್ಚರಿ ಆಗುತ್ತೆ. ಅಂತ ಕಾವೇಂದ್ರನ್ನ ಮತ್ತೆ ಭೇಟಿಯಾಗಿದ್ದು ಬಹಳ ಖುಷಿ ಆಗ್ತಿದೆ. ಅದು ಇಂಥ ಸಮಾರಂಭದಲ್ಲಿ. ನನಗೆ ನೀವೇನಾದ್ರು ಮೋಟಿವೇಶನ್ ಮಾತುಗಳು ಹೇಳ್ಬೇಕು ಅಂತ ಹೇಳಿದ್ರು. ಇಲ್ಲಿ ಅದ್ಭುತವಾದಂತ ಸಾಧಕರಿದ್ದಾರೆ. ನಿಮ್ಮ ಪ್ರತಾಪ್ ಸಿಂಹ ಅವ್ರು ಬಂದಿದ್ದಾರೆ. ಅವ್ರು ಸಿಕ್ಕದಾಗಲ್ಲ ಅವ್ರಿಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿದ್ದು. ಮತ್ತೆ ಇವ್ರನ್ನ ನೋಡಿದಾಗ ಏನ್ ಮೋಟಿವೇಶನ್ ಸರ್. ನೋಡಿ, ಆ ಹುಡುಗಿದಳಲ್ಲ ಅಲ್ಲಿ, ಮೇಡಮ್ ಸ್ವಲ್ಪ ಇದ್ದೇಳ್ಬೇಕು ನೀವು ನೋಡಿ. ನಾನೇನ್ ಮೋಟಿವೇಶನ್ ಭಾಷಣ ಮಾಡೋದು, ಓಡಾಡೋ ಮೋಟಿವೇಶನ್ ಸ್ಪೀಚ್ ರೀ ಅದು. ಅವ್ರಿಗಿಂತ ಏನ್ ಬೇಕು? ಸ್ವಲ್ಪ ಮುಂದೆ ಬನ್ನಿಮ್ಮ. ಲೆಟ್ ಮೀ ಪೇ ಮೈ ರೆಸ್ಪೆಕ್ಟ್ಸ್ ಟು ಯು. ನೋಡಿ, will you come with me till there? Yes. ನಾನೇನ್ ಮೋಟಿವೇಶನ್ ಸ್ಪೀಚ್ ಮಾಡೋದು ನೋಡಿ. ಇವ್ರು ಮಾಡಿರೋ ಸಾಧನೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಕೊರಗ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೀವಿ. ಇವ್ರು ಮಾಡಿರೋ ಸಾಧನೆ ನೋಡಿ. ಇವ್ರ ಮುಂದೆ ನಾವೆಲ್ಲ ಸಣ್ಣವರಾಗ್ಬಿಡ್ತೀವಿ. ನಿಮ್ ಅಕ್ಕಪಕ್ಕನೇ ಇರ್ತಾರೆ ಇಂಥ ಮಾದರಿಗಳು. ನಾವು ವೀಕೆಂಡ್ ವಿತ್ ರಮೇಶ್ ಸಾಧಕರೆಲ್ಲ ತೋರಿಸ್ತೀವಲ್ಲ, ಆತರ 100 ಜನ ನಿಮ್ಮ ಹಳ್ಳಿಯಲ್ಲಿ ಇರ್ತಾರ್ರಿ. ನೀವು ಸ್ವಲ್ಪ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಮಾ, ಬಹಳ ಖುಷಿ ಆಯ್ತು ನಿಮ್ ಭೇಟಿಯಾಗಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಗೋಲ್ಕೊಂಡ ಮೈನ್ ಒಂದು ಕಥೆ ಇದೆ. ಗೋಲ್ಕೊಂಡ ಮೈನ್ ಅಂದ್ರೆ ಅಲ್ಲಿರುವಂತಹ ವಜ್ರಗಳು ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ ಒಬ್ಬನು ಸುದ್ದಿ ಸಿಕ್ಬಿಡ್ತು. ಈ ಮೈನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನಿಗೆ, ಎಲ್ಲೋ ಇದೆ, ಅಕ್ಕಪಕ್ಕ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಸರಿ ಅಂತ ಒಂದು ಮ್ಯಾಪ್ ಸಿಕ್ತು, ಗೋಲ್ಕೊಂಡ ಮೈನ್ ಎಲ್ಲಿದೆ ಅಂತ. ಅದನ್ನ ನೋಡ್ದ. ಅವ್ನು ಇರೋ ಬರೋ ಕೆಲಸ ಎಲ್ಲ ಬಿಟ್ಟ, ಅವನ ಹತ್ರ ದುಡ್ಡನ್ನು ತಗೊಂಡು ಆ ಮೈನನ್ನ ಹುಡ್ಕೊಂಡು ಹೋದ 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 20 ವರ್ಷ ಹುಡುಕಿದಾನೆ, ಅವನು ಸಿಕ್ಲೇ ಇಲ್ಲ. ಇರೋ ಬರೋ ಕಾಸೆಲ್ಲ ಹೊಟ್ಟೋಯ್ತು, ಆರೋಗ್ಯ ಹೊಟ್ಟೋಯ್ತು. ಕೊನೆಗೆ ಸುಸ್ತಾಗಿ ಮನೆಗೆ ಬಂದು ಕಲ್ ಮೇಲೆ ಕೂತ. ನೋಡಿದ್ರೆ ಎದುರುಗಡೆ ಅದೇನೋ ಮಿನ ಅಂತಿತ್ತು. ಏನದು ಅಂತ ಅಗದ್ ನೋಡಿದ್ರೆ ಅವನ್ ಮನೆ ಕೆಳಗೆ ಇತ್ತಂತೆ ಗೋಲ್ಕೊಂಡ ಮೈನ್. ಅವನು ಪ್ರಪಂಚ ಎಲ್ಲ ಸುತ್ತಿದ್ದಾನೆ 20 ವರ್ಷ. ಅದು ಗೋಲ್ಕೊಂಡ ಮೈನ್ ನ ಕತೆ. ಹಾಗಾಗಿ ನೀವ್ ಏನೇನೋ ಆಗ್ಬಿಡ್ತೀರಿ, ಅಲ್ಲಿದೆ, ಅವ್ನ್ ಗ್ರೇಟ್, ಇವನ್ ಗ್ರೇಟ್. ಯಾರಿಲ್ಲ ಸರ್, ನಿಮ್ ಮನೆಯಲ್ಲೇ ಇರ್ತಾರೆ ಸರ್. ನಿಮ್ಮ ಅಪ್ಪನಿಗಿಂತ ಗ್ರೇಟ್ ವ್ಯಕ್ತಿ, ನಿಮ್ಮ ಗಂಡನಿಗಿಂತ ಗ್ರೇಟ್ ವ್ಯಕ್ತಿ, ನಿಮ್ ಹೆಂಡತಿಗಿಂತ ಒಂದು ಗ್ರೇಟ್ ವ್ಯಕ್ತಿ ಹೊರಗಡೆ ಇಲ್ಲ.
ಗೋಲ್ಕೊಂಡ ಮೈನ್ ನಿಮ್ ಮನೆಯಲ್ಲಿದೆ. ದಯವಿಟ್ಟು ಅದನ್ನ ಮೊದಲು ಅಪ್ರಿಶಿಯೇಟ್ ಮಾಡಿ. ಹೊರಗಡೆ ಇರೋಲ್ಲ ಆಮೇಲೆ ಮಾಡೋಣ. ಹೊರಗಡೆ ಇರೋರು ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಸ್ನೇಹಿತ, ಅದಕ್ಕಿಂತ ಒಂದು ಗ್ರೇಟ್ ವ್ಯಕ್ತಿ ಹೊರಗಡೆ ನ್ಯೂಸ್ ಪೇಪರ್ ಎಲ್ಲ ಸಿಗೋದಿಲ್ಲ. ಹಾಗ ಅವರು ಮೊದಲು ಮರ್ಯಾದೆ ಕೊಡಿ. ನಾನು ಒಂದ್ ಕತೆ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಒಬ್ಬ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದ. ಎದುರುಗಡೆ ನೋಡ್ತಾನೆ ಇಬ್ರು ಕೆಲಸ ಮಾಡ್ತಿದ್ದಾರೆ. ಒಬ್ಬ ಗುಂಡಿ ಅಗಿತಾನೆ, ಇನ್ನೊಬ್ಬ ಆ ಮಣ್ಣನ್ನು ಮತ್ತೆ ಗುಂಡಿಯಲ್ಲಿ ಹಾಕಿ ಮುಚ್ತಾನೆ. ಮತ್ತೆ 10 ಅಡಿ ನಡೀತಾರೆ. ಇವನ್ ಗುಂಡಿ ಅಗಿತಾನೆ, ಆ ಮಣ್ಣನ್ನ ಹಾಕಿ ಅವ್ನು ಮುಚ್ತಾನೆ. 3-4 ಸಲ ಆಯ್ತು. ಇವನು ತಲೆ ಕೆಟ್ಟೋದು. ಈ ಕಡೆ ನೋಡ್ತಾ ಇದ್ದಲ್ಲ, ಏನ್ರಯ್ಯ ಮಾಡ್ತಿದ್ರಾ ಅಂದ್ರು. ಅವ್ರು ಹೇಳ್ದಂತೆ, ಗುರುವೇ, ನಾವು 3 ಜನ ಕೆಲ್ಸಗಾರರು. ಒಬ್ಬ ಗುಂಡಿ ಅಗಿಬೇಕು, 2ನೇವನು ಮಾವಿನ ಬೀಜ ಹಾಕ್ಬೇಕು, 3ನೇವನು ಮತ್ತೆ ಮಣ್ಣು ಹಾಕ್ಬೇಕು. ಇವತ್ತು 2ನೇವನು ಕೆಲ್ಸಕ್ಕೆ ಬಂದಿಲ್ಲ, ಆದ್ರೆ ನಾವು ನಮ್ ಕೆಲಸ ಮಾಡ್ತಾ ಇದೀವಿ ಅಂದಂತೆ. ಇದ್ರಲ್ಲಿ ಏನಾರು ಅರ್ಥ ಇದೆಯಾ? ನೀವು ಒಂದು ಮಾವಿನ ಮರ ಬೆಳೆಸ್ಬೇಕು ಅಂದ್ರೆ ಆ ಬೀಜಾನೇ ಇಲ್ದೆ ಬರೀ ಗುಂಡಿ ಅಗದು ಗುಂಡಿ ಮುಚ್ಚಿ, ಗುಂಡಿ ಅಗದು ಗುಂಡಿ ಮುಚ್ಚಿ, ಏನಾರು ಅರ್ಥ ಇದೆಯಾ? ಅದನ್ನೇ ಹೇಳ್ತೀವಿ, ಒಂದು ಕೆಲಸವನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಮೊದ್ಲು ಯೋಚನೆ ಮಾಡ್ಬೇಕು. ಸುಮ್ನೆ ಕೆಲಸ ಮಾಡೋದಲ್ಲ. ಯಾರೋ ಹೇಳಿದ್ರು ಅದಕ್ಕೋಸ್ಕರ ಕೆಲಸ ಮಾಡೋದಲ್ಲ. ಈ ಕೆಲಸವನ್ನ ಯಾಕೆ ಮಾಡ್ತಾ ಇದೀವಿ, ಇದರ ಒಳ ಅರ್ಥ ಏನು ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಯಾಕೆ ಈ ಕೆಲಸಗಳು ಮಾಡ್ತೀವಿ? ನಾನು ಯಾಕೆ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ, ನೀವ್ ಯಾಕೆ ಅದು ಕೆಲ್ಸಕ್ಕೆ ಹೋಗ್ತೀರಾ, ಇವ್ರು ಯಾಕೆ ರಾಜಕಾರಣ ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡಿದ್ರೆ ಓಕೆ, ಇದರಿಂದ ಇದು, ಅದಾದ್ಮೇಲೆ ಅದು ಸಿಗುತ್ತೆ, ಅದಾದ್ಮೇಲೆ ಅದು ಸಿಗುತ್ತೆ, ಕೊನೆಗೆ ಯಾಕೆ ಒದ್ದಾಡ್ತೀವಿ ನಾವೆಲ್ಲ ಅಂದ್ರೆ ಖುಷಿ ಬೇಕು ನಾವೆಲ್ರೂ ಹ್ಯಾಪಿ ಆಗಿರ್ಬೇಕು. ಸೊ ಕೊನೆಗೆ ಮಾವಿನ ಬೀಜ ನಾ ಹೇಳಿದ್ನಲ್ಲ, ಅದು ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಂತ ಹಂಬಲಿಸ್ತಾ ಇದೀವಿ, ಆಸೆ ಪಡ್ತಾ ಇದೀವಿ ಅಷ್ಟೇ. ಆ ಖುಷಿ ಎಲ್ಲಿ ಸಿಗುತ್ತೋ ಅದನ್ನ ಹಿಡ್ಕೊಂಡ್ಬಿಡ್ಬೇಕು. ಆ ಖುಷಿನೇ ಇಲ್ಲದೆ ಬೇರೆ ಎಲ್ಲ ಮಾಡಿದ್ರು ವೇಸ್ಟ್ ರೀ. ನಿಮ್ಗೆ ಎಷ್ಟೇ ಕಿರೀಟಗಳು ಸಿಕ್ಕಿದ್ರು, ಎಷ್ಟೇ ದುಡ್ಡು ಸಿಕ್ಕಿದ್ರು, ಖುಷಿನೇ ಇಲ್ಲ ಅಂದ್ರೆ ಆ ಗುಂಡಿ ಅಗದು ಗುಂಡಿ ಮುಚ್ಚದ್ನಲ್ಲ, ಆ ಕತೆ ಆಗೋಗುತ್ತೆ. ಸೊ ಆ ಖುಷಿ ಎಲ್ಲಿ ಸಿಗುತ್ತೆ? ಹ್ಯಾಪಿನೆಸ್ ನ ಗುಡ್ ಏನು ಅಂತ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿದ್ದಾರೆ, ಪ್ರಪಂಚ ಅಂತ. ಇದು ಸೈಂಟಿಫಿಕ್ ಪ್ರಿನ್ಸಿಪಲ್, ನಾನು ಹೇಳ್ತಿರೋದಲ್ಲ. ಅವ್ರು ಹೇಳ್ತಿರೋದು 5 ವಿಷಯಗಳು. ಈ 5 ವಿಷಯಗಳಿಂದ ನಿಮಗೆ ಖಂಡಿತವಾಗ್ಲೂ ಖುಷಿ ಸಿಗುತ್ತೆ. ಮೊದಲನೇದು ಯಾವುದು? ಅರ್ಥಪೂರ್ಣವಾದ ಕೆಲಸ. ಬರೀ ಕೆಲಸ ಅಲ್ಲ, ಸುಮ್ನೆ ಬೆಳಗ್ಗೆ ಕೆಲ್ಸಕ್ಕೆ ಹೋದೆ, ಸಂಜೆ ಬಂದೆ, ಸಂಬಳ ತಗೊಂಡೆ, ಅದಲ್ಲ. ಅರ್ಥಪೂರ್ಣವಾದ ಕೆಲಸ. ನಿಮ್ ಹೆಂಡತಿ ಅಡಿಗೆ ಮಾಡ್ತಾಳಂದ್ರೆ ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ನೀವು ಮೆಚ್ಚಬೇಕು, ಏನ್ ಉಪ್ಪಿಟ್ಟು ಕಣೆ, ಸೂಪರ್ ಕಣೆ ಅಂತ. ಆಗ ಆ ಕೆಲಸ ಅರ್ಥಪೂರ್ಣ ಅಂತ ಅವ್ರಿಗೆ ಅನ್ಸುತ್ತೆ. ಇಲ್ಲಾಂದ್ರೆ ಬರೀ ಅದು ಕೆಲಸ ಆಗ್ಬಿಡುತ್ತೆ. ಅದೇ ತರನೇ ನಿಮ್ ಗಂಡ ಸುಸ್ತಾಗಿ ಮನೆಗೆ ಬಂದಾಗ ನೀವು ಒಂದು ಒಳ್ಳೆ ಮೆಚ್ಚಿನ ಮಾತು ಹೇಳಿದ್ರೆ ಅವ್ರ ಕೆಲಸ ಅರ್ಥ ಇದೆ ಅಂತ ಅನ್ಸುತ್ತೆ. ಅದೇ ತರ ಕೆಲಸದ ಜಾಗದಲ್ಲಿ ಆ ಕೆಲಸ ಅರ್ಥಪೂರ್ಣವಾಗ್ಬೇಕು. ಅದನ್ನ ಹೇಗೆ ಅರ್ಥಪೂರ್ಣವಾಗಿ ಮಾಡಿಸ್ತೀರಾ ಅನ್ನೋದು ಮೊದಲನೇ ಪ್ರಶ್ನೆ. 2ನೇದು ಖುಷಿಯ ಸೀಕ್ರೆಟ್, ಒಳ್ಳೆ ನಿದ್ದೆ ಸರ್. ದಯವಿಟ್ಟು ಇವತ್ತಿನ ಯಂಗ್ಸ್ಟರ್ಸ್ ಮಿಸ್ ಮಾಡ್ತಿರೋದು ಅದನ್ನೇ. ರಾತ್ರಿ ಎಲ್ಲ ಮೊಬೈಲ್ ಅಲ್ಲಿ ಅದೇನೋ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ನಿದ್ದೆನ ಕೆಡಿಸ್ಕೊಳ್ತಾ ಇದ್ರಿ. ದಯವಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ. ಖುಷಿಯ ಸೀಕ್ರೆಟ್ ಇರೋದು ಅಲ್ಲಿ. 3ನೇದು ಹೇಳೋದು ಸೈಂಟಿಸ್ಟ್, ವ್ಯಾಯಾಮ, ಎಕ್ಸರ್ಸೈಸ್. ಯಾವ್ದಾವ್ದು ರೀತಿಯ ವ್ಯಾಯಾಮ, ವಾಕಿಂಗ್ ಮಾಡ್ತಿರೋ, ಯೋಗ ಮಾಡ್ತಿರೋ, ಜಿಮ್ ಹೋಗ್ತಿರೋ, ಏನೋ ಒಂದ್ ಮಾಡಿ. ಯಾವ್ದಾವ್ದು ರೀತಿಯ ವ್ಯಾಯಾಮವನ್ನ ನಿಮ್ಮ ದಿನಚರಿಯಲ್ಲಿ ನೀವು ಮಾಡ್ಕೋಬೇಕು. 4ನೇದು ಸಂಬಂಧಗಳು. ಇದೇ ಬಹಳ ಬಹಳ ಮುಖ್ಯ. ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಸಂಬಂಧಗಳ ಸಮಸ್ಯೆ. ನೀವು ನಿಮ್ಮ ಆಫೀಸಲ್ಲಿ ಖುಷಿಯಾಗಿಲ್ಲ ಅಂದ್ರೆ ಬೇರೆ ನಿಮ್ ಕೆಲಸ ಅಲ್ಲ, ನಿಮ್ಮ ಮತ್ತು ಬಾಸ್ನ ಮಧ್ಯೆ ಸಂಬಂಧದಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅದಕ್ಕೆ ಅವ್ರು ನಿಮ್ಗೆ ಪ್ರಮೋಷನ್ ಕೊಡ್ತಾ ಇಲ್ಲ, ಅದಕ್ಕೆ ಅವ್ರು ನಿಮ್ಗೆ ಸ್ಯಾಲರಿನ ಹೆಚ್ಚು ಮಾಡ್ತಾ ಇಲ್ಲ. ಅದು ಸಂಬಂಧದ ಪ್ರಾಬ್ಲಮ್. ಮನೆಯಲ್ಲಿ ನಿಮ್ಗೆ ಸಮಸ್ಯೆ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯನೋ, ಅಪ್ಪ ಮಗನ ಮಧ್ಯನೋ ಸಂಬಂಧದಲ್ಲಿ ಪ್ರಾಬ್ಲಮ್ ಇದೆ. ಆ ಸಂಬಂಧದ ಪ್ರಾಬ್ಲಮ್ ಅನ್ನ ನೀವು ಸರಿ ಮಾಡ್ಬಿಟ್ರೆ ನಿಮ್ ಜೀವನನೇ ಸರಿಯಾಗ್ಬಿಡುತ್ತೆ, ನಿಮ್ಮ ಬೇರೆ ಸಮಸ್ಯೆಗಳು ಸರಿಯಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ತರ ವಿಷಯಗಳು ಖುಷಿಗೆ ಕಾರಣ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆ ನನಗೆ ಅನ್ಸುದು, ಇವತ್ತು ಈ ಖಾಲಿ ಬುಕ್ ಕೊಟ್ಟಿದ್ದಾರೆ, ಎಲ್ಲಾ ಮಕ್ಕಳು ಖಾಲಿ ಬುಕ್ ಕೊಟ್ಟಿದ್ದಾರೆ. ಎಂತ ಅದ್ಭುತ ರೀ ಇದು. ಖಾಲಿ ಬುಕ್, ಒಂದು ಅಕ್ಷರ ಇಲ್ಲ, ಒಂದು ಪದ ಇದೆ ಅಲ್ಲಲ್ಲಿ. ಅದ್ರಲ್ಲಿ ನಾಳೆ ಯಾವನೊಬ್ಬ ಕವನ ಬರೀತಾನೆ, ಯಾವನೊಬ್ಬ ನಾವೆಲ್ ಬರಿಬಹುದು, ಒಂದು ಪಾಠ ಬರಿಬಹುದು. ಕೊನೆಗೆ ಬುಕ್ ಏನಾಗುತ್ತೆ ಅನ್ನೋದು ಆ ವಿದ್ಯಾರ್ಥಿಯ ಕೈಯಲ್ಲಿದೆ. ಮಹಾಭಾರತ ಇಷ್ಟು ದೊಡ್ಡ ಬುಕ್ಕು ವ್ಯಾಸ ಬರೆದಾಗ ಖಾಲಿ ಬುಕ್ಸ್ ಅರದು. ಮೊದಲನೇ ಅಕ್ಷರವನ್ನ ಬರೆಯಕ್ ಶುರು ಮಾಡೋದು ವ್ಯಾಸರು, ಬರೀತಾ ಹೋದ್ರು ಕೊನೆಗೆ ಮಹಾಭಾರತ ಆಯ್ತದು. ಆತರ ನಿಮ್ಮ ಜೀವನವನ್ನ ನೀವು ಮಹಾ ಗ್ರಂಥವಾಗಿ ಮಾಡ್ಬೇಕು. ಇದು ಬರೀ ಸಾಧಾರಣ ಪ್ಯಾಂಪ್ಲೆಟ್ ಆಗ್ಬಾರ್ದು. ನಿಮ್ ಜೀವನ ಅದೊಂದು ಮಹಾಭಾರತ ಆಗ್ಬೇಕು, ಒಂದು ರಾಮಾಯಣ ಆಗ್ಬೇಕು ಅಂದ್ರೆ ಅದು ನಿಮ್ ಕೈಯಲ್ಲಿದೆ.
ನೀವು ಆ ಖಾಲಿ ಬುಕ್ ಅನ್ನ ಮಹಾಗ್ರಂಥ ಹೇಗ್ ಮಾಡ್ತೀರಾ? ಮಹಾಗ್ರಂಥಗಳು ಹೇಗಾಗುತ್ತೆ ಅಥವಾ ಒಂದು ಬುಕ್ ಹೇಗಾಗುತ್ತೆ? ಎಲ್ಲ ಪೇಜು ಚೆನ್ನಾಗಿರುತ್ತೆ. ಒಂದು ಪೇಜ್ ಚೆನ್ನಾಗಿರ್ಬೋದು, ಏನ್ ಮಾಡ್ಬೇಕು? ಅದ್ರಲ್ಲಿ ಇರುವ ಪ್ರತಿಯೊಂದು ಪ್ಯಾರಾಗ್ರಾಫ್ ಚೆನ್ನಾಗಿರ್ಬೇಕು. ಆ ಪ್ರತಿಯೊಂದು ಪ್ಯಾರಾಗ್ರಾಫ್ ಚೆನ್ನಾಗಿರ್ಬೇಕು. ಇರ್ಬೇಕು ಒಂದೊಂದು ವಾಕ್ಯನೂ ಚೆನ್ನಾಗಿರ್ಬೇಕು. ಒಂದೊಂದು ವಾಕ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಂದೊಂದು ಪದಾನು ಚೆನ್ನಾಗಿರ್ಬೇಕು. ಅಷ್ಟೇ, ಒಂದೊಂದು ಪದ ಜೋಡಿಸ್ಕೊಂಡು ಹೋದ್ರೆ ಮಹಾಗ್ರಂಥ ಆಗುತ್ತಲ್ಲ. ಅದೇ ತರ ನಿಮ್ಮ ಮೂಲಭೂತ ವಿಷಯ, ಒಂದು ಮಹಾಗ್ರಂಥಕ್ಕೆ ಪದ ಹೇಗ್ ಮುಖ್ಯನೋ, ನಿಮ್ಮ ಜೀವನಕ್ಕೆ ಬೇಸ್ ಒಂದೇ ಒಂದು ವಿಷಯ, ಅದನ್ನ ನೀವು ಸರಿ ಮಾಡಿ ಇಡೀ ಜೀವನ ಸರಿಯಾಗ್ಬಿಡುತ್ತೆ. ಆ ಬೇಸ್ ಯಾವ್ದು ಗೊತ್ತಾ? ನೀವು ಯೋಚನೆ ಮಾಡೋ ರೀತಿ. ನಿಮ್ಮ ಯೋಚನೆನೆ ನಿಮ್ಮ ಲೈಫ್ನ ಮಹಾಗ್ರಂಥಕ್ಕೆ ಕಾರಣ ಆಗುತ್ತೆ. ನನ್ನಿಂದ ಆಗುತ್ತೆ ಅನ್ನೋ ಯೋಚನೆ ನಿಮ್ ತಲೆಯಲ್ಲಿದ್ರೆ ನಿಮ್ಮ ಜೀವನ ಅಮೋಘವಾಗುತ್ತೆ. ನನ್ನಿಂದ ಆಗಲ್ಲ, ನಾನ್ ವೇಸ್ಟ್ ಮಾಡಿ ಅಂತ ನೀವೇ ಅನುಮಾನ ಪಟ್ರೆ ನಿಮ್ಮ ಗ್ರಂಥ ಕಳಪೆ ಗ್ರಂಥ ಆಗುತ್ತೆ. ಸೊ ಯೋಚನೆಗಳು ಶ್ರೇಷ್ಠವಾಗಿರ್ಲಿ, ಅಮೋಘವಾಗಿರ್ಲಿ. ನಿಮ್ಮ ಯೋಚನೆಗಳು ನಿಮ್ಮ ತಲೆಯಲ್ಲಿ ನಿಮ್ಮ ಬಗ್ಗೆನೆ. ದಯವಿಟ್ಟು ಕೀಳಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಬಗ್ಗೆ ಒಂದು ಒಳ್ಳೆ ಯೋಚನೆ ಇರಲಿ. ಎಲ್ಲಾ ಹಿತವಾದ ವಿಷಯಗಳು, ಎಲ್ಲಾ ಸುಂದರವಾದ ವಿಷಯಗಳು, ಜೀವನದ ಎಲ್ಲಾ ವರ್ಷಗಳು ನನಗೆ ಅರ್ಹತೆ ಇದೆ ಅನ್ನೋದು ನೀವು ನಂಬಬೇಕು. ನೀವು ನಂಬದೇ ಇದ್ರೆ ಜಗತ್ತು ನಂಬಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮನ್ನ ನೀವು ನಂಬಿ, ನಂಬಿ ಶ್ರಮ ಪಡಿ. ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಮೂರು ವಿಷಯಗಳು ಬೇಕಾಗಿರೋದು. ಒಂದು, ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು ಸರ್. ನೀವು ಯಾವ ಕೆಲಸ ಆದ್ರೂ ಪರವಾಗಿಲ್ಲ. ಅಡಿಗೆ ಮಾಡ್ತೀರಾ, ನಿಂತ್ರ ನಿಮ್ ಫ್ಯಾಮಿಲಿಯಲ್ಲಿ ಯಾರು ಅಡಿಗೆ ಮಾಡಲ್ಲ. ನಿಮ್ ನಾದ್ಲಿ, ನಿಮ್ಮ ಅಕ್ಕ, ನಿಮ್ಮ ಅತ್ತೆ ಯಾರು ನಿಂತ್ರ ಅಡಿಗೆ ಮಾಡಲ್ಲ ಅಂತ ಹೆಸರು ತಗೋಬೇಕು ನೀವು. ಆ ತರ ನಿಮ್ಮ ಕೆಲಸದಲ್ಲಿ ನಂಬರ್ 1 ಆಗಿ. ನಂಬರ್ 2, ನಂಬಿಕೆಗೆ ಅರ್ಹರಾಗಿ. ಇದೇ ಬಹಳ ಮುಖ್ಯ. 9 ಗಂಟೆಗೆ ಬರ್ತೀವಿ ಅಂದ್ರೆ 9 ಗಂಟೆಗೆ ಬರ್ತಾನಪ್ಪ, ಹೇಳಿದ್ರೆ ಮಾಡ್ತಾನಪ್ಪ ಅವನು ಅನ್ನೋ ನಂಬಿಕೆನ ಗಳಿಸ್ಬೇಕು ನೀವು. ನಂಬಿಕೆ ಗಳಿಸಿದಷ್ಟು ಬಾಗಿಲುಗಳು ತೆಗಿತಾ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಎತ್ತರಕ್ಕೆ ವಾಡ್ತಾ ಇರ್ತೀರಾ. ನಂಬಿಕೆನ ಕಳ್ಕೊಂಡ್ಬಿಟ್ರೆ ಯಾವ್ದಾ ಒಂದ್ ಕಾರಣಕ್ಕೆ, ಅಯ್ಯೋ ಫೋನ್ ಮಾಡಿದ್ರೆ ವಾಪಸ್ಸೇ ಫೋನ್ ಮಾಡಲ್ಲ ಗುರು, ಅವನು ಹೋಯ್ತು. ಒಂದ್ ಸ್ಟೆಪ್ ಕೆಳಗಿಳಿದ್ರಿ ನೀವು, ಹಂಗೆ ಒಂದೊಂದ್ ಸ್ಟೆಪ್ ಜಾರ್ಕೊಂಡು ಹೋಗ್ತಿರ್ತೀರಾ ನೀವು. ಆಗ ಎಷ್ಟು ನಂಬಿಕೆಯನ್ನ ಗಳಿಸ್ತಿರೋ ಅಷ್ಟು ಹಾರ್ತಿರ್ ನೀವು. ಮೊದಲನೇದು, ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿ. 2, ನಂಬಿಕೆಯನ್ನ ಗಳಿಸಿ. 3ನೇದು, ನಿಮಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕಾಳಜಿ ಕೊಡಿ. ನಿಮ್ಗೆ ಸಂಬಂಧ ಇಲ್ಲದೇ ಇರೋ ವಿಷಯಗಳು, ನಿಮ್ಗೆ ಪಾಲಿಟಿಕ್ಸ್ ಇಷ್ಟ ಇಲ್ವಾ, ಕ್ರಿಕೆಟ್ ಇಷ್ಟ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ನೀವು ಮಾಡ್ತಿರುವಂತ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿ. ಈ 3 ವಿಷಯಗಳು ಇಟ್ಕೊಳ್ಳಿ, ಹಾರ್ತಿರ್ ನೀವು. 2 ನಿಮಗಿರುವಂತ ಸೂಪರ್ ಪವರ್. ಒಂದು ನಿಮ್ಮ ಥಾಟ್, ಇನ್ನೊಂದು ನೀವು ಸಮಯವನ್ನ ಹೇಗೆ ಉಪಯೋಗಿಸ್ತೀರಾ ಅಂತ. ಒಬ್ಬ ಹುಡುಗ ಬಂದ, ಸರ್ ನಾನು ನಿಮ್ಮ ಥರ ಆಗ್ಬೇಕು ಸರ್ ಅಂದ. ಅಂದ್ರೆ ಏನಪ್ಪ ಅಂದೆ. ಅಲ್ಲ ಸರ್, ನಾನು ಸ್ವಲ್ಪ ದುಡ್ಡು ಮಾಡ್ಬೇಕು ಸರ್ ಅಂದ. ನಾಳೆ ಬೆಳಗ್ಗೆ ಬಾ, ನಮ್ಮ ಮನೇಲಿ ಒಂದು ಗಿಫ್ಟ್ ಇದೆ ಕೊಡ್ತೀನಿ ಅಂದೆ. ಬೆಳಗ್ಗೆ ಬಂದ, ಒಂದು ವಾಚ್ ಇತ್ತು, ಆ ವಾಚ್ ಕೊಟ್ಟೆ. ಏನು ಸರ್ ಇದು ಅಂದ. ಇದೇಪ್ಪ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ನು. ಈ ಮಿಷಿನಲ್ಲಿ 5 ನಿಮಿಷಕ್ಕೆ ನೀನು 10 ರೂಪಾಯಿ ಪ್ರಿಂಟ್ ಮಾಡ್ಬೋದು, 5 ನಿಮಿಷಕ್ಕೆ 100 ರೂಪಾಯಿ ಪ್ರಿಂಟ್ ಮಾಡ್ಬೋದು, 5 ನಿಮಿಷಕ್ಕೆ 1000 ರೂಪಾಯಿ ಪ್ರಿಂಟ್ ಮಾಡ್ಬೋದು, 5 ನಿಮಿಷಕ್ಕೆ 10,000 ರೂಪಾಯಿ ಪ್ರಿಂಟ್ ಮಾಡ್ಬೋದು. ನೀನು 5 ನಿಮಿಷವನ್ನ ಹೇಗೆ ಉಪಯೋಗಿಸ್ತೀಯೋ ಅದರ ಮೇಲೆ ಆ ದುಡ್ಡು ನಿನ್ನ ಜೋಬಿಗೆ ಬರುತ್ತೆ ಅಂತ ಹೇಳಿ ಕೊಟ್ಟೆ. ಇದಕ್ಕಿಂತ ಒಂದು ದೊಡ್ಡ ದುಡ್ಡನ್ನ ಪ್ರಿಂಟ್ ಮಾಡೋ ಮಿಷನ್ ಇಲ್ಲ. ಹಾಗಾಗಿ ನಿಮ್ಮ ಸಮಯವನ್ನ ದಯವಿಟ್ಟು, ಅಮೂಲ್ಯವಾದದ್ದು ಅಂದ್ರೆ ಸಮಯ. ಪ್ರಪಂಚದಲ್ಲಿರುವಂಥ ಸಾಧಕರು ಎಲ್ರಿಗೂ ಅಷ್ಟೇ ದೇವರು ಕೊಟ್ಟಿರೋದು 24 ಗಂಟೆ. ಇವರು ವೀರೇಂದ್ರ ಹೆಗಡೆ ಅವರು ಅಂದ್ಬಿಟ್ಟು ಅವರು 48 ಗಂಟೆ ದೇವ್ರು ಕೊಟ್ಟಿಲ್ಲ, ಅವ್ರಿಗೂ ಇರೋದು 24 ಗಂಟೆನೆ. ಆ 24 ಗಂಟೆಲಿ ಇಂಥ ಮಹಾನ್ ಸಾಧನೆಯನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ಪ್ಲೀಸ್, ನಿಮ್ಮ ಯೋಚನೆಗಳು, ನೀವು ಸಮಯವನ್ನ ಹೇಗೆ ಉಪಯೋಗಿಸ್ತೀರಾ ಅನ್ನೋದೇ ನಿಮ್ಮ 2 ಮಂತ್ರಗಳಾಗುತ್ತೆ. ಈ 2 ಕಡೆ ಗಮನ ಕೊಡಿ. ನಿಮ್ಮನ್ನೆಲ್ಲ ಭೇಟಿ ಮಾಡಿ ಬಹಳ ಖುಷಿ ಆಯಿತು. ಧನ್ಯವಾದಗಳು. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 0825629
0825611 ಅಥವಾ 08256295616 ಅಥವಾ 7760397878.